ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಡೆಲ್ಲಿಯಲ್ಲಿ ನಡೀತಾ ಇರುವಂತಹ ಕರ್ನಾಟಕ ಭವನದ ಪವರ್ ಪಾಲಿಟಿಕ್ಸ್, ಪ್ರೆಷರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ಸಿಎಂ ಪಿಎ ಆಗಿರುವಂತಹ ಮೋಹನ್ ಕುಮಾರ್ ಕೆಲಸ ಕಾರ್ಯವನ್ನೇ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿನ ಅಧೀಕ್ಷಕರಾದಂತಹ ವೆಂಕಟೇಶ್ ಮೂರ್ತಿ ಅವರು ಸಿಎಂಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಡೀಟೇಲ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕಿರ್ತಾರೆ. ಆ ಪತ್ರದ ಕಾಪಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ನೀವು ಸುವರ್ಣ ನ್ಯೂಸ್ನ ತೆರೆಯ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನಿದೆ ಎನ್ನುವಂತಹ ಅಂಶವನ್ನ ಸಿಎಂ ಕಚೇರಿಗೆ ಈ ರೀತಿ ಅಧೀಕ್ಷಕರೊಬ್ಬರು ತಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಅಧಿಕಾರಿ ಸರಿಯಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಸಹಿ ಕೂಡ ಆಗ್ತಾ ಇಲ್ಲ, ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಕೂಡ ಸಹಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಾಕಿ ಪತ್ರವನ್ನ ಬರೀತಾರೆ. ಆ ನೌಕರನ ವರ್ತನೆ ಹೇಗಿದೆ ಅನ್ನೋದರ ಬಗ್ಗೆ, ಜೊತೆಗೆ ಮುಖ್ಯಮಂತ್ರಿಗಳ ಹೆಸರನ್ನ ತೆಗೆದುಕೊಂಡು ಅವರ ಘನತೆಗೆ ಧಕ್ಕೆ ತರುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅಧೀಕ್ಷಕರಾದಂತಹ ವೆಂಕಟೇಶ್ ಮೂರ್ತಿ ಅವರು ಸಿಎಂಗೆ ಪತ್ರವನ್ನು ಬರೀತಾರೆ. ಆ ಪತ್ರದ ಕಾಪಿ ಈಗ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಆದ್ರೆ ಈ ಪತ್ರದಿಂದಾಗಿ ಬಹಳಷ್ಟು ಸಂಕಷ್ಟ ವೆಂಕಟೇಶ್ ಮೂರ್ತಿ ಅವರಿಗೆ ಆಗುವಂತದ್ದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಮಾಡಿದಂತಹ ಕಾರ್ಯ ನಿಜಕ್ಕೂ ಕೂಡ ವೆಂಕಟೇಶ್ ಮೂರ್ತಿ ಅವರಿಗೆ ಪತ್ರವನ್ನ ಬರೆದಿದ್ರಿಂದಾಗಿ ಅವರೀಗ ಒತ್ತಡದ ಪಾಲಿಟಿಕ್ಸ್ ಅನ್ನ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮೋಹನ್ ಕುಮಾರ್ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಪತ್ರವನ್ನ ಬರೆದಿದ್ದಕ್ಕೆ ಈಗ ವೆಂಕಟೇಶ್ ಮೂರ್ತಿಗೆ ತೊಂದರೆಯಾಗಿರುವಂತದ್ದು. ಪತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಏನಂತ ಬರೆದಿದ್ದಾರೆ ಅಂತ. ನೌಕರನ ವರ್ತನೆಯಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಘನತೆಗೆ ಧಕ್ಕೆ ಬರುವಂತಹ ಅವಕಾಶ ಇರುತ್ತೆ. ಅದೇ ಕಾರಣದಿಂದಾಗಿ ಅವರು ಕಾರ್ಯವನ್ನು ಸರಿಯಾಗಿ 20 ತಿಂಗಳಿಂದ ನಿರ್ವಹಿಸ್ತಾ ಇಲ್ಲ. ಅವರು ಕರ್ನಾಟಕ ಭವನದಲ್ಲಿ ಕಾರ್ಯವನ್ನ ನಿರ್ವಹಿಸದೆ ಕೆಲಸದಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇರುವಂತಹವರು ನಿಜಕ್ಕೂ ಕೂಡ ನವದೆಹಲಿಗೆ ಆಗಮಿಸಿದ ಸಮಯದಿಂದಲೂ ಕೂಡ ಮುಖ್ಯಮಂತ್ರಿಗಳು ಬಂದಾಗಷ್ಟೇ ಪಿಎ ಆಗಿ ಕೆಲಸವನ್ನ ನಿರ್ವಹಿಸ್ತಾರೆ ಬಿಟ್ರೆ ಆ ನಂತರದಿಂದ 20 ತಿಂಗಳಿಂದ ಸರಿಯಾದಂತಹ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಅವರ ಜೊತೆಗೆ ಸಿಎಂ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಅಧೀಕ್ಷಕರಾದಂತಹ ವೆಂಕಟೇಶ್ ಮೂರ್ತಿ ಅವರು ಸಿಎಂಗೆ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ಬರೆದಾಗಿನಿಂದ ಸಂಕಷ್ಟಗಳು ವೆಂಕಟೇಶ್ ಮೂರ್ತಿಯ ಮೇಲೆ ಬಿದ್ದಿರುವಂತದ್ದು. ವೆಂಕಟೇಶ್ ಮೂರ್ತಿ ಆ ಪತ್ರವನ್ನ ಬರೆದಾಗಿನಿಂದ ಪತ್ರಕ್ಕೆ ಉತ್ತರದ ಬದಲಿಗೆ ಟ್ರಾನ್ಸ್ಫರ್ನ ಉತ್ತರ ಸಿಕ್ಕಿದೆ ವೆಂಕಟೇಶ್ ಮೂರ್ತಿಗೆ. ಅಷ್ಟು ಪ್ರಭಾವ ವ್ಯಕ್ತಿಯ ಮೋಹನ್ ಕುಮಾರ್ ಅವರ ತಂಟೆಗೆ ಯಾರೂ ಹೋಗಬಾರದು ಅಂತ ಎಲ್ಲ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಜೊತೆಗೆ ತಾವು ಪತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ವೆಂಕಟೇಶ್ ಮೂರ್ತಿ ಅವರು ನಮೂದಿಸಿದ್ದಾರೆ. ಅವರು ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ, ಕೆಲಸ ಕಾರ್ಯಗಳನ್ನ ಮಾಡದೆ ಸಿಎಂ ಹೆಸರನ್ನ ಹೇಳಿಕೊಂಡು ದುರುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ. ಸಿಎಂ ಹಿಂಬದಿಯಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ಏನಿದ್ದಾರೆ ಮೋಹನ್ ಕುಮಾರ್, ಅವರ ವಿರುದ್ಧ ವೆಂಕಟೇಶ್ ಮೂರ್ತಿ ಬರೆದಂತಹ ಪತ್ರವಿದು. ಸಿಎಂ ಕಚೇರಿಗೆ ಈ ಪತ್ರ ತಲುಪಿದ್ದೇ ತಡ, ಇತ್ತ 11 ದಿನಗಳಲ್ಲಿ ವೆಂಕಟೇಶ್ ಮೂರ್ತಿಯವರ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಕೆಲಸಕ್ಕೆ ಹೋಗೋದ್ರಿಂದಾಗಿ ಆಫೀಸ್ ಅಧೀಕ್ಷಕರು ನೋಟಿಸ್ ಅನ್ನ ರವಾನಿಸ್ತಾರೆ. ಆದ್ರೆ ನೋಟಿಸ್ ನೀಡಿದ್ರಿಂದ ಕ್ರಮ ಕೈಗೊಳ್ಳದ ಸರ್ಕಾರ ಈ ರೀತಿ ನೋಟಿಸ್ ಅನ್ನ ಜಾರಿ ಮಾಡಿದಂತಹ ಪತ್ರವನ್ನ ಬರೆದಂತಹ ಅಧೀಕ್ಷಕರಿಗೆ ಈಗ ಒತ್ತಡದ ಪಾಲಿಟಿಕ್ಸ್ ಆಗ್ತಾ ಇರುವಂತದ್ದು. ಅವರಿಗೆ ಫೋನ್ ಕರೆಗಳು ಬರ್ತಾ ಇವೆ. ಅವರ ಪತ್ನಿ ಪ್ರಭಾವತಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು. ಅದಕ್ಕೆ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಎಫ್ಐಆರ್ ನ ನಂತರವಂತೂ ಹೇಳತೀರದ ಕಷ್ಟಗಳು ವೆಂಕಟೇಶ್ ಮೂರ್ತಿಗೆ ಆಗ್ತಾ ಇರುವಂತದ್ದು. ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಕೂಡ ಈಗ ಮೋಹನ್ ಕುಮಾರ್ ಬೆಂಬಲಕ್ಕೆ ನಿಂತಿರೋದು ಅಚ್ಚರಿ. ವೆಂಕಟೇಶ್ ಮೂರ್ತಿ ಅವರಿಗೆ ಭೈರತಿ ಬಸವರಾಜ್ ಶಾಸಕರು ಕರೆ ಮಾಡ್ತಾರೆ. ಕರೆ ಮಾಡಿ ಆವಾಜ್ ಹಾಕ್ತಾರೆ. ಇಷ್ಟಕ್ಕೂ ಅವರು ಹೇಳಿದ್ದೇನು, ಅದರ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಆಡಿಯೋ ಕ್ಲಿಪ್ ನಮ್ಮ ಬಳಿ ಇದೆ. ಬನ್ನಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಹಲೋ, ಮಿಸ್ ಕಾಲ್ ಅಲ್ಲಿ ಇತ್ತು, ಅದಕ್ಕೆ ವಾಪಸ್ ರಿಟರ್ನ್ ಮಾಡಿದ್ದೀನಿ. ವೆಂಕಟೇಶ್ ಮೂರ್ತಿನಾ? ಹೌದು ಸರ್, ನಾನು MLA ಕೇಳ್ತು ಮಾತಾಡ್ತಾ ಇದ್ದೀನಿ. ಭೈರತಿ ಬಸವರಾಜ್. ನಮಸ್ತೆ ಅಣ್ಣ. ನೋಡಿರ್ತೀರಿ ನೀವು, ನನ್ನ ಸೊಣ್ಣೆಡ್ಪುರ ಅಣ್ಣ, ನಮ್ಮ ತಿಮ್ಮಣ್ಣವ್ರ ನಾಗರಾಜ್ನವನಲ್ಲ, ಅವ್ರ ಚಿಕ್ಕಪ್ಪನ ಮಗನು. ಕರೆಕ್ಟ್. ಅಲ್ಲಿ ಮೋಹನ್ ಅಂತ ಹುಡುಗ, ನಮ್ಮ ಹುಡುಗ ಇದಾನಲ್ಲ, ಹೂನಣ್ಣ, ಅವನೆಲ್ಲ ಏನೇನೋ ಬರ್ದಿದ್ದೀನಲ್ಲಪ್ಪ. ಯಾಕೆ ಅವನು ಮನೆಗೆ ಗೊತ್ತಿಲ್ಲ ಅಣ್ಣ, ನಾನು ಊರಿಗೆ ಬರ್ತೀನಿ. ಏಳ ಗಂಟೆ ಕೇಳ್ರಿ ಇಲ್ಲಿ ರೀ, ನಿನ್ ಮನೆಗ್ ಬರೋದಲ್ಲ. ನಿನ್ನ ಆಮೇಲೆ ಸಿಎಂ ಕರೆಸ್ತಾರೆ. ಆಮೇಲೆ ಅದ ನಿನ್ನ ಅವನು ಸಿಎಂ ಹತ್ರ ಎಷ್ಟು
ಅವನೇ ನಿನ್ಗೇನು ಗೊತ್ತಾ ಅಣ್ಣ ನಾವು ಕಣ್ಣಲ್ಲಿ ನೀರ್ ಹಾಕ್ತಿದೀವಿ ಅಣ್ಣ ಅವನಿಂದ. 7 ಗಂಟೆ ಕೇಳ್ರಿ, ಅವನೆಲ್ಲ ನಮ್ಗೆಲ್ಲ ಎಷ್ಟು ಸಹಾಯ ಮಾಡಿದಾನೆ. 7 ಗಂಟೆ ಕೇಳಿಲ್ಲ, ಅವ್ನು ಎಷ್ಟು ಸಹಾಯ ಮಾಡಿದಾನೆ, ಏನ್ ಮಾಡಿದಾನೆ, ಏನೋ ನಿನ್ಗೇನು ಗೊತ್ತಾ ಅದ್ರ ಬಗ್ಗೆ ಹಿಸ್ಟ್ರಿ ಏನೋ ಗೊತ್ತಾ ಒಂದು? ಸರಿ ಅಣ್ಣ, ದಿನ ಬೆಳಿಗ್ಗೆ ಸಾಯಂಕಾಲ ಫೋನ್ಗಿನ ಮನೆಗೆ ಬರ್ತೀನಿ ಅಣ್ಣ ನಾನೇ. ನೋಡಪ್ಪ, ಇಲ್ಲಿ 7 ಗಂಟೆ ಕೇಳಿದೆ, ಫಸ್ಟ್ ಅದೇನಾದ್ರೆ ಫಸ್ಟ್ ವಿತ್ಡ್ರಾ ಮಾಡಿ ಇದು ಮಾಡ್ಕೋ, ಇಲ್ಲಾಂದ್ರೆ ನಿನ್ನ CM ಸಸ್ಪೆಂಡ್ ಗ್ಯಾರಂಟಿ ಸಸ್ಪೆಂಡ್ ಮಾಡ್ತಾರೆ ಹೇಳಿದೀನಿ. ನಾನು ಒಟ್ನಲ್ಲಿ ಮನೆಗೆ ಬರ್ತೀನಿ ಅಣ್ಣ, ಬಂದು ಮಾತಾಡ್ತೀನಿ. ಅಲ್ಲ ನೀನ್ ಮಾತಾಡ್ತಾರೆ ಏನ್ ಬೇಡ, ಈಗ ಎಲ್ಲ ಅವ್ನ ಪಾಪ ಹತ್ಕೊಂಡು ಅವನು ಎಷ್ಟ್ ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಾನೆ, ಇದು ಬೈದು ಎಷ್ಟ್ ಜನ ಥ್ರೆಟ್ನಿಂಗು, ಕಣ್ಣಲ್ಲಿ ನೀರ್ ಹಾಕಿರೋರು ನಾನು ಹಾಕಿದೀನಿ ಅಣ್ಣ. ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬೈತಾನಣ್ಣ ಅವನು, ಬಾಯಿಗೆ ಬಂದಂಗ್ ಬೈತಾನಣ್ಣ. ಏನ್ ಬೈತಾನೆ? IAS ಆಫೀಸರ್ಗಳನ್ನ ಕೂಡ ಬೈತಾನೆ, ಇಂಥವ್ರು ಅಂತವ್ರು ಅಂತ ಅವನು ಎಲ್ಲಾರನು 20 ತಿಂಗಳಿಂದ ಹಿಂಗೆ ಎದುರಿಸ್ಕೊಂಡು. ನಾನು ಅದಕ್ಕೆ ತಮ್ಮ ಮನೆಗೆ ಬಂದು ಹೇಳೋದಿದ್ದೆ ನಾನು, ಯಾಕೆಂದ್ರೆ ಅಟ್ಲೀಸ್ಟ್ ಅವನ ವಿಷಯದಾಗ ಅವನ ವಿಷಯದಾಗ ನೀನ್ ಏನು ಮಾಡಕ್ ಹೋಗ್ಬಾರ್ದು, ಅರ್ಧದಲ್ಲ. ಅವ್ನು ಹೆಂಗ್ ಮಾಡಿ 7 ಗಂಟೆ ಕೇಳ್ರಿ, ನಿನ್ನೆ ವೆಂಕಟೇಶ್ ಉಂಟೆ 7 ಗಂಟೆ ಕೇಳಿಲ್ಲ ಹೇಳೋಣ. ಈಗ ಅವನ ವಿಷಯದಾಗ ನೀನು ಎಂಟ್ರಿ ಆಗಕ್ ಹೋಗ್ಬೇಡ. ನೀನ್ ಅವನ ವಿಷಯದಾಗ ಎಂಟ್ರಿ ಆದ್ರೆ ನಿನ್ ತೊಂದ್ರೆ ಆಗ್ತದೆ. ನಾನು ಇರೋದು ನಿನ್ನ ಹತ್ರ ಓಪನ್ ಹೇಳ್ತೀನಿ. ಎಲ್ಲಾ ಅವ್ನಿಗೆ ಎಲ್ಲಾರು ಅವ್ನ ಸಹಾಯ ಮಾಡ್ತಾರೆ ಹೊರತು ನಿನ್ಗೆ ಯಾರು ಸಹಾಯ ಮಾಡಲ್ಲ. ಆಮೇಲೆ 7 ಗಂಟೆ ಕೇಳಿದೆ, ನನಗ್ ಗೊತ್ತಿರೋ ವಿಷಯ ನಾನು ನಿನ್ಗೆ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಿನ್ ಇಷ್ಟ, ನೀನ್ ಅದ್ರ ಮೇಲೆ ನೀನ್ ಮಾಡ್ತೀನಿ, ನೀನ್ ಮಾಡ್ಕೊ. ಅವನ ವಿಷಯದಾಗ ತಲೆ ಹಾಕಕ್ ಹೋಗ್ಬೇಡ ಅಂತ ಮಾತಾ ಹೇಳ್ತಾ ಇದ್ದೀನಿ. ಖಂಡಿತ ಅಣ್ಣ, ಮನೆಯವರಾಗಿ ಹೇಳ್ತಿದ್ದೀರಿ, ನೀವು ನನ್ನ ನೋಡಿದಿರಿ. ನಾನು ಹೇಳ್ತಾ ಇದ್ದೀನಿ, ನೀವು ಆಯ್ತು ಈಗ ನಿನ್ನ ಆಮೇಲೆ ನಿನ್ ತೊಂದರೆ ಆಗ್ತದೆ ನನ್ಗೆ ಗೊತ್ತಿದ್ದಂಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಿನ್ ಇಷ್ಟ. ಸಾಹೇಬ್ರ ಹತ್ರ ಅವ್ನು ಎಷ್ಟು ಚೆನ್ನಾಗಿ ಅವನನ್ನು ನಿನ್ಗೆ ಗೊತ್ತಿಲ್ಲ. ನಾನು ಎಷ್ಟು ಸಾಹೇಬ್ರ ಹತ್ರ ಚೆನ್ನಾಗಿದ್ದೀನಿ, ಅದಕ್ಕಿಂತ ಜಾಸ್ತಿ ಅವನವನೇ. ಅಲ್ಲಿಗೆ ಅದು ಏನಿದೆ ಡ್ರಾಪ್ ಮಾಡ್ಬಿಟ್ಟು ಕೆಲಸ ಏನಾದ್ರೆ ನೀನ್ ನೋಡ್ಕೊಂಡು ಅವನೇ ಹೇಳ್ಬಾರ್ದ ಅಣ್ಣ ತಾವು ಹಿಂಗೆ CM ಹೆಸರು ನೀನು ಹೆಣ್ಮಗಳು IAS ಮಾಡಕ್ ಬಂದಿದೆ, ಅಸಿಸ್ಟೆಂಟ್ ಇಂಜಿನಿಯರ್. ಎಷ್ಟು ಗೋಳೈಕತ್ತಾನೆ ಆ ಹೆಣ್ಮಗಳ ತಂದೆನ ಅಂತಂದ್ರೆ ಆ JRC ಒಬ್ರು ಚೆನ್ನಾಗಿ ಅವ್ರೆ ಅವ್ನು ಏನ್ ಹೇಳ್ತೀನಿ. ಏನಾದ್ರು ನೀವು ಮಾಡಿದ್ರೆ ಖಂಡಿತವಾಗಿ ನಿನ್ನ ಸಸ್ಪೆಂಡ್ ಅಂತೂ ಗ್ಯಾರಂಟಿ ಮಾಡ್ತಾರೆ. ಒಟ್ಟಲ್ಲಿ ನನ್ ಕೆಲಸದಿಂದ ಕಿತ್ತಾಕಕ್ಕಾಗಲ್ಲ, ಮಾಡಬಾರ್ದಂತೂ ನಾನೇನು ಮಾಡಿಲ್ಲ. ಇನ್ನೇನು ಮಾಡಕ್ ಹೋಗ್ಬೇಡ, ಇನ್ನೇನೋ ಮಾಡಕ್ತೀವಿ, ನಿನ್ ತೊಂದ್ರೆ ಆಗ್ತದೆ, ನೀನ್ ಅನ್ಭವಿಸೋಗ್ತದೆ. 7 ಗಂಟೆ ಕೇಳಿ ಸಾಹೇಬ್ರು ನೀನ್ ಏನ್ ಹೇಳಿದಾನೋ ಅವ್ನ ಮತ್ತೆ ಕೇಳೋದು ಆಯ್ತಾ. ಅದರಿಂದ ದಯವಿಟ್ಟು ಹೇಳ್ತೀನಿ, ನಾನು ನಿನ್ನ ಸೇಫ್ಟಿಗೆ ನೀನು ಆರಾಮಾಗಿ ನಿನ್ ಪಾಡಿಗೆ ನೀರು. ಅವನೇನಾದ್ರು ನಿನ್ ತಂಟೆಗೆ ಬಂದ್ರೆ ನಾನು ಹೇಳ್ತೀನಿ, ಅವನ ತಂಟೆಗೆ ಏನೋ ಹೋಗಿ ನೀನ್ ಮಾಡಿದ್ರೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ. ನೋಟಿಸ್ ಗಿಟ್ಟಿಸ್ಗಳಲ್ಲ, ನೀನ್ ಯಾಕೆ ನೋಟಿಸ್ ಕೊಡ್ತೀವಿ ಅವನ್ಕ? ನೀನ್ ಅಲ್ಲಿ ಹೋಗಿ ಎಷ್ಟು ದಿವಸ ಆಯ್ತು? ನಾನು 4 ತಿಂಗಳು ಹೋಗಿ 4 ತಿಂಗಳಲ್ಲಿ ಅವ್ನ್ ಏನ್ ಮಾಡ್ತಾವನೆ ಅಂತ ಹೇಳಿ ಫೈಲ್ಗಳು ಬಂದಾಗ ಈ ಸಂಬಳ ಕೊಡ್ಬೇಕಲ್ಲಣ್ಣ. ಹೆಣ್ಮಕ್ಳಿಗೆ ಬೇಕಾದ್ರೆ ನಿಮ್ ಎದುರುಗಡೆ ಕರ್ಕೊಂಡ್ ನಿಲ್ಲಿಸ್ತೀನಿ. PhD ಹೋಲ್ಡರ್ ಹಾಕಿ ಡಾಕ್ಟರ್ ಸುಮತಿ ಅಂತ ಹೇಳಿ ಸ್ಪೆಷಲ್ ಆಫೀಸರ್. ಆಯಮ್ಮನ್ ಕೂಡ ಅಮ್ಮ ಅಕ್ಕ ಅಂತ ಬೈದವ್ ನೀನು. ಮಾತಾಡ್ತೀನಿ, ಮಾತಾಡೋಣ. ನೀನು ಸ್ವಲ್ಪ ಅದ್ರ ಬಗ್ಗೆ ಗಮನ ತಗೋ. ಹೂನಣ್ಣ. ಹೀಗೊಬ್ಬರು ಶಾಸಕರು ಆವಾಜ್ ಹಾಕ್ತಾರೆ ಅಂತಂದ್ರೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಹೀಗಾಗಿ ನಾವು ಭೈರತಿ ಬಸವರಾಜ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವರ 2 ನಂಬರ್ಗಳು ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಜೊತೆಗೆ ಈಗ ಆರೋಪವನ್ನ ಎದುರಿಸ್ತಾ ಇರುವಂತಹ ಮೋಹನ್ ಕುಮಾರ್ ಮಾತನಾಡಲಿಕ್ಕೆ ರೆಡಿಯೇ ಇಲ್ಲ. ಇನ್ನು ವೆಂಕಟೇಶ್ ಮೂರ್ತಿ ಅವರಂತೂ ಭಯಭೀತರಾಗಿದ್ದಾರೆ. ಅವರು ಭಯದಿಂದ ಮಾತನಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಈ ಸ್ಟೋರಿಯ ಇನ್ನಷ್ಟು ಮುಖಗಳನ್ನು ಅನಾವರಣ ಮಾಡ್ತೀವಿ ಒಂದು ಪುಟ್ಟ ವಿರಾಮದ